ಊರು ಅರೆ ಅಂಗಡಿಯ ಈ ವಿಶಾಲವಾದ ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಕನ್ನಡ ಎನ್ನುವುದು ಅಮೃತವಿದ್ದಂತೆ. ಅದನ್ನು ಕುಡಿದಷ್ಟು ಜ್ಞಾನ ಹೆಚ್ಚುತ್ತದೆ. ಅದರ ಸವಿಯನ್ನ ಹಂಚಿದಷ್ಟು ಸಂತೋಷ ಮಿಗಿಲಾಗುತ್ತದೆ. ಕನ್ನಡ ನಾಡಿಗೆ, ಇಲ್ಲಿಯ ಭಾಷೆಗೆ, ಇಲ್ಲಿಯ ಸಂಸ್ಕೃತಿಗೆ, ಬದುಕಿನ ಪ್ರೀತಿಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡಿರುವ ಪ್ರಭಾಕರ್ ಭಂಡಾರಿ ಕರ್ಕಿ, PS ಭಟ್ ಉಪೋಣಿ, ಆನಂದ ನಾಯಕ್ ಅರೆಯಂಗಡಿ, ಆಲು ಪಿಲ್ಲು ಮರಾಠಿ ತೊಳಸಾಣಿ, NS ಹೆಗಡೆ ಬಿನ್ಗೋಡ್ ಈ ಮಹನೀಯರ ಹೆಸರಿನಲ್ಲಿ ದ್ವಾರಗಳನ್ನು ಮಾಡಿ ಕನ್ನಡದ ಮನಸ್ಸುಗಳನ್ನು ಈ ಸಮ್ಮೇಳನಕ್ಕೆ ಬರಮಾಡಿಕೊಳ್ಳುವ ವಿಶಿಷ್ಟ ಸಂಪ್ರದಾಯಕ್ಕೆ ಈ ಸಮ್ಮೇಳನ ಸಾಕ್ಷಿಯಾಗುತ್ತಿದೆ. ತಮ್ಮೆಲ್ಲರ ಪ್ರೀತಿಯ ಕೂಡುವಿಕೆ ಇದಕ್ಕೊಂದಿಷ್ಟು ಮೆರಗನ್ನು ನೀಡಿದೆ ಹೇಳುವಂತಹ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ, ಇದಕ್ಕೆ ಇನ್ನೊಂದಷ್ಟು ಶ್ರೀಮಂತಿಕೆ ಬಂದಿದ್ದು ಈ ವೇದಿಕೆ ದಿವಂಗತ BV ಭಂಡಾರಿ ವೇದಿಕೆ. ಬಾಬುರಾವ್ ವೆಂಕಟರಮಣ್ ಭಂಡಾರಿ ಓರ್ವ ಅಪರೂಪದ ವ್ಯಕ್ತಿತ್ವವನ್ನ ಈ ನಾಡಿಗೆ ಪರಿಚಯಿಸಿದವರು BV ಭಂಡಾರಿಯವರು. ಶಿಕ್ಷಕ, ಕಲಾವಿದ, ಗಾಯಕ, ನಿರ್ದೇಶಕ, ನಟನೆ, ಯಕ್ಷಗಾನ, ಮೂರ್ತಿ ರಚನಾಕಾರ, ಭಾಗವತ, ಮೃದಂಗವಾದಕ, ಚಂಡೆವಾದಕ, ಕುಂಚ ಕಲಾವಿದ, ಪ್ರಸಂಗಕರ್ತ, ಹೀಗೆ ಇವರಲ್ಲಿರುವ ಪ್ರತಿಭೆಗೆ ಮಿತಿಯೇ ಇಲ್ಲ. ತಬಲಾ ಮಾಸ್ತರ್ ಎಂದೇ ಹೆಸರುವಾಸಿಯಾಗಿದ್ದ ಒಬ್ಬ ಅಸಾಧಾರಣ ವ್ಯಕ್ತಿಯ ಹೆಸರನ್ನ ಈ ವೇದಿಕೆಗೆ ಇಟ್ಟು ಸಾಹಿತ್ಯ ಪರಿಷತ್ತು ತನ್ನ ಗೌರವವನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದೆ ಎಂದು ಹೇಳುತ್ತಾ, ಹೊನ್ನಾವರ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಅಲಂಕರಿಸಿದವರು ನಮ್ಮ ಜಿಲ್ಲೆ ಕಂಡಂತ ಒಬ್ಬ ಕ್ರಿಯಾಶೀಲ ಆಡಳಿತಗಾರರು, ಕವಿಗಳು ಆದ ಶ್ರೀ ಸುರೇಶ್ ನಾಯಕ್ರವರು. ಸಾಧನೆ ಮಾಡಲು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ಅಧಿಕಾರ ಬೇಕಿಲ್ಲ. ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಾ ಹೋದರೆ ಸಾಧನೆ ನಮ್ಮ ಬೆನ್ನಿಗೆ ಬರುತ್ತದೆ ಎಂದು ನಿರೂಪಿಸಿದವರು ಶ್ರೀ ಸುರೇಶ್ ನಾಯಕ್ರವರು. ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ, ಸ್ಥಿತಪ್ರಜ್ಞ ವ್ಯಕ್ತಿತ್ವದ ಸುರೇಶ್ ನಾಯಕ್ರವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಮಾನ್ಯರೇ, ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನ ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ಎಂಬ ಮಾತನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಹಸಿರು ಉಸಿರ ತಡಿಕೆ ಹೊದ್ದ ಸೊಗದ ಬೀಡಿದು ಸರ್ವ ಸಮೃದ್ಧ ಕನ್ನಡ ನಾಡಿದು, 100 ಧರ್ಮ 100 ಜಾತಿ ಸರ್ವ ಭಾಷೆ ಹೂರಣ, ಎಲ್ಲ ಜನಕ್ಕೂ ಒಂದೇ ನೀತಿ ಕನ್ನಡವೇ ಪ್ರೇರಣ. ಇಂತಹ ಏಕತೆಯ ಬೀಡಾದ ನಮ್ಮ ಚೆಲುವ ಕನ್ನಡ ನಾಡನ್ನ ಗೌರವಿಸುವಂತಹ ಪವಿತ್ರವಾದ ಗಳಿಗೆ ಈಗ ಆರಂಭವಾಗ್ತಾ ಇದೆ. ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಆರಂಭಿಸಲಾಗ್ತಾ ಇದೆ. ಸ್ಥಳೀಯ ವಿದ್ಯಾರ್ಥಿನಿಯರು ನಾಡಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. जय भा